ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಯುವ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದಡಿಗಟ್ಟ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಂಗಳೂರಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ನಗೆಹಬ್ಬ ಕಾರ್ಯಕ್ರಮದಲ್ಲಿ ಹಾಸನದ ಎಚ್ಎಸ್ ಪ್ರತಿಮಾ ರವರಿಗೆ ಕೆಂಪಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಯುವ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಗು ಜಿಲ್ಲೆ ಇವರ ಸಹಯೋಗದೊಂದಿಗೆ ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಯುವ ಸೌರಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕರಾದ ಡಾಕ್ಟರ್ ಮಂತೇಗೌಡ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ಪುರಸಭೆ ಸದಸ್ಯ ನವೀನ್ ಕುಮಾರ್, ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೌಮ್ಯ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಎಸ್ ನಾಗೇಶ್, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲೆ ಶ್ರೀದೇವಿ, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್ ಎಂ ರಘುಕೋಟಿ, ನವೀನ್ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣ, ಪೋಷಕರ ಸಂಘದ ಅಧ್ಯಕ್ಷರಾದ ನಾಗೇಶ್ ಪೂಜಾರಿ, ಕಲಾವಿದರಾದ ಭರಮಣ್ಣ ಟಿ ಬೆಟಗೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್, ಮಣಜೂರು ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಸುಗಮ ಸಂಗೀತ, ಜಾನಪದ ಗೀತೆ, ನೃತ್ಯ, ಕಂಸಾಳೆ, ಡೊಳ್ಳು ಕುಣಿತ ಹಾಗೂ ನಾಟಕಗಳು ನಡೆದವು. ಪ್ರತಿಭೆಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ತಿರುವಂಥ ಪರಿಕಲ್ಪನೆ ಮತ್ತು ಆಲೋಚನೆಗಳು ಬಹಳ ಸುಂದರವಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕಾದ್ರೆ ಪರಿಣಾಮಕಾರಿಯಾಗಿ ಹೆಚ್ಚು ಜನರಿಗೆ ತಲುಪುವಾಗಿ ಮತ್ತಷ್ಟು ಜನರಿಗೆ ತಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಡುವ ಜೊತೆಯಲ್ಲಿ ಈ ಕಲೆಯನ್ನು ಮತ್ತಷ್ಟು ವಿಸ್ತರಿಸುವ ಮತ್ತು ಉದ್ದೀಪನಗೊಳಿಸುವ ಕೆಲಸ ಆಗಬೇಕು ಅನ್ನೋದು, ಅದು ಪರಿಣಾಮಕಾರಿಯಾಗಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸೊ ಕಲೆ, ನಿಸರ್ಗ ಇದೆಲ್ಲವೂ ಕೂಡ ಮನಸ್ಸಿಗೆ ಮುದ ಕೊಡುವಂಥ ಸಂಗತಿಗಳು. ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತೆ, ಮುದಗೊಳಿಸುತ್ತೆ, ಮನಸ್ಸನ್ನು ಎಲ್ಲ ಭಾವನೆಗಳಿಂದ ದೂರ ಇಟ್ಟು ನಿರ್ವೀಕಾರಗೊಳಿಸುತ್ತೆ. ಮನುಷ್ಯ ಶುದ್ಧ ಆಲೋಚನೆ ಮಾಡಲಿಕ್ಕೆ ಇದು ಪ್ರೇರಣೆಯನ್ನು ಕೊಡುತ್ತೆ. ಇದಕ್ಕೆ ಯಾವುದೇ ಜಾತಿಯ, ಭಾಷೆಯ ಅಥವಾ ಧರ್ಮದ ಯಾವುದೇ ಸೋಂಕು ಇಲ್ಲದೆ ಇದೆಲ್ಲವೂ ಸೇರಿ ಆಸ್ವಾದಿಸುವಂಥ ಒಂದು ಅಪರೂಪವಾದಂಥ ಸಂಗತಿ ಯಾವುದಾದ್ರೂ ಅದು ಕಲೆಗಳು. ಆ ಕಲೆಯನ್ನು ಮೈಗೂಡಿಸಿಕೊಳ್ಳುವಂಥ ಸೃಜನಶೀಲತೆಯನ್ನು ಬೆಳೆಸ್ಕೊಳ್ಳೋದು, ಆ ಸೃಜನಶೀಲತೆ ನಿಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸುತ್ತೆ. ಎಲ್ಲಿ ಕಲೆಯನ್ನು ನೀವು ಆಸ್ವಾದಿಸ್ತೀರಿ, ಆರಾಧಿಸ್ತೀರಿ, ಎಲ್ಲಿ ಕಲೆಯನ್ನು ನೀವು ಮೈಗೂಡಿಸ್ಕೊಳ್ತೀರಿ, ಆ ಮೈಗೂಡಿಸಿಕೊಂಡ ಕಲಾವಿದರಲ್ಲಿ ಒಂದು ಸೃಜನಶೀಲತೆ ಇರುತ್ತೆ. ಆತನಿಗೊಂದು ವಿಶಿಷ್ಟವಾದ ಒಂದು ಆಲೋಚನಾ ಶಕ್ತಿ ಇರುತ್ತೆ, ಆಲೋಚನಾ ಆಯಾಮಗಳಿರುತ್ತೆ. ಆತ ಸೃಜನಶೀಲತೆ ಜೊತೆಗೆ ಹೊಸ ಆಯಾಮಗಳನ್ನು ಸೃಷ್ಟಿ ಮಾಡಿದ ಕ್ರಿಯಾಶೀಲತೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆ ಅವನಲ್ಲಿ ಒಂದಷ್ಟು ಪ್ರಯೋಗಶೀಲತೆಯನ್ನು ಮಾಡ್ತಾ ಹೋಗ್ತದೆ. ಕಲೆ ಬೇರೆ ಬೇರೆ ಪ್ರಯೋಗಶೀಲತೆಗಳು ಬೆಳೆ ಮಾಡಿಕೊಡ್ತಾ ಆತನನ್ನು ಒಂದು ವಿಶಿಷ್ಟವಾದ ಪ್ರತಿಭಾವಂತನಾಗಿ ರೂಪಿಸಲಿಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡುತ್ತೆ. ಕಲೆ ಒಬ್ಬ ಸೃಜನಶೀಲತೆ ಮತ್ತು ಸಂಪನ್ಮೂಲ ವ್ಯಕ್ತಿಯನ್ನು ಕೂಡ ಈ ನಾಡಿಗೆ ಸಮರ್ಪಿಸುತ್ತೆ, ಕೊಡುತ್ತೆ ಅಂತ ಹೇಳ್ತಾ, ಸೊ ಆತ ಮೂಲಕ ನಾಡು ಕಟ್ಟುವ ಕೈಗಳಾಗಿ ಅದು ಪರಿವರ್ತನೆ ಆಗ್ತದೆ. ಒಬ್ಬ ಕಲಾವಿದ ಜಾತಿಯನ್ನು ಮೀರಿ, ಧರ್ಮವನ್ನು ಮೀರಿ, ಭಾಷೆಯನ್ನು ಮೀರಿ ನಿಲ್ಬಲ್ಲ ಅವನು ಆ ರೀತಿ ಆಲೋಚನೆ ಮಾಡೋದು ಇವತ್ತಿನ ಆರೋಗ್ಯಕರ ಸಮಾಜಕ್ಕೆ ಒಳಿತು ಕೂಡ ಹೌದು ಅಂತೇಳಿ ಹೇಳ್ತಾ, ನಮ್ಮದು ಬಹಳ ಸಹಸ್ರಾರು ವರ್ಷಗಳ ಶತಮಾನಗಳ ಇತಿಹಾಸ ಇರುವಂಥ ಕಲೆ ತವರೂರಾದಂಥ ಕರ್ನಾಟಕದಲ್ಲಿ ಅನೇಕ ವಿಭಿನ್ನವಾದ ಕಲೆಗಳನ್ನು ಇಲ್ಲಿ ನಾವು ಜಾರಿಯಲ್ಲಿ ಇಟ್ಕೊಂಡಿದ್ದೇವೆ. ಅದನ್ನು ತಲತಲಾಂತರಗಳಿಂದ ನಾವು ವರ್ಗಾಯಿಸಿಕೊಂಡು ಬರ್ತಾ ಇಲ್ಲೂ ಕೂಡ ಜೀವಂತವಾಗಿ ಬೆಳೆದಿದೆ. ಜಾನಪದ ಅಥವಾ ತತ್ವಪದಗಳು ಬಹುಶಃ ಬೇರೆ ರಾಜ್ಯಗಳಲ್ಲಿ ಇದೆ, ನಮ್ಮಲ್ಲಿ ಅಷ್ಟು ವೈವಿಧ್ಯವಿದೆ. ಜಾನಪದಕ್ಕೆ ತನ್ನದೇ ಆದಂಥ ಐತಿಹ್ಯ, ಬಹಳ ದೊಡ್ಡ ಭಂಡಾರ ಇದೆ. ಆ ಜಾನಪದ ಹಾಡುಗಳು ನಮ್ಮ ಕರ್ನಾಟಕ ಸಂಸ್ಕೃತಿಯ, ಕನ್ನಡ ನೆಲದ ನಮ್ಮ ಸೊಗಡನ್ನು ಕಟ್ಕೊಡ್ತಾ ಹೋಗ್ತದೆ. ಜಾನಪದ ಕಂಡ ನಾವು ಏನು ಕೇಳಿರ್ತೀವಿ, ನೋಡಿರ್ತೀವಿ, ಅದನ್ನು ಮತ್ತೊಬ್ಬರಿಗೆ ಹೇಳ್ತಾ ವಿಸ್ತರಿಸ್ತಾ ಈಗಲೂ ಕೂಡ ಅದು ಪ್ರಸ್ತುತ ಅನ್ನಿಸ್ಬೇಕು. ಈ ತರ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ಕನ್ನಡ ಸಂಸ್ಕೃತಿ ಇಲಾಖೆ, ಅದ್ರ ಜೊತೆಲಿ ನಮ್ಮ
ಈ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮ ಬೇಡ ಅಂತ ಯಾಕೆ ಹೇಳಿ ಎಲ್ಲ ಗೌರವಿತ ಶಿಕ್ಷಕರುಗಳು, ನಮ್ಮ ಪೂಜಾರಿಯವರು, ನಮ್ಮ ಈ ಸಮಸ್ಯೆಯ ಪೇರೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು, ಹಾಗೆ ವಾರ್ಡನ್ ಅವರು, ಪುಟ್ಟರಾಜ್ ಅವರು, ವಾರ್ಡನ್ ಅವರು ಎಲ್ಲವೇ ಪುಟ್ಟರಾಜ್ ಅವರು ಹಾಗೆ ಓಡೋಗ್ಬಿಟ್ಟವ್ರು ಅಂತ ಕಾಣಿಸ್ತದೆ. ಅದಕ್ಕೆ ಮಕ್ಕಳೇ, ನಾನು ನಿಮಗೆ ಒಂದು ಹೇಳೋದು ನಮ್ಗೊತ್ತಲ್ಲ, ಎಷ್ಟನೇ ಕ್ಲಾಸಿಂದ? 6ನೇ ಕ್ಲಾಸಿಂದ ಸೆಕೆಂಡ್ PUC ಅಲ್ವಾ? ನಾನು ನಿಮಗೊಂದ್ಸಲ ನಮ್ಮ ಭರತನಾಟ್ಯ ಹುಡುಗಿರಲ್ಲ ಇಲ್ಲವರ ಮೂರ್ನಾಡಲ್ಲಿ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸ್ಕೂಲಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾನು ನಮ್ಮ ಅಕ್ಕ ಶಿಕ್ಷಣ, ನಾನು ನಮ್ಮ ಅಕ್ಕ ನಮ್ಮ ಸ್ಕೂಲಲ್ಲಿ ಒಂದು ಸ್ಟೇಜ್ ಅಲ್ಲಿ ಕಾರ್ಯಕ್ರಮದಲ್ಲಿ ನಾವು ಭರತನಾಟ್ಯ ಮಾಡೋದು. ಅಯ್ಯೋ ಆದ್ಮೇಲೆ ಸ್ವಲ್ಪ 6ನೇ ಕ್ಲಾಸ್ 7ನೇ ಕ್ಲಾಸ್ ಆದ್ಮೇಲೆ ನನಗೆ ಹೆದರಿಕೆ ಶುರು ಆಯ್ತು. ಯಾಕಂತ ಆ ಸ್ಟೇಜ್ ಫಿಯರು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಡ್ತವೆ. ಜಾಸ್ತಿ ಒಂದು ರೀತಿಲಿ ವಯಸ್ಸಾದ್ಮೇಲೆ ತಪ್ಪಾದ್ರೆ ಜನ ಏನ್ ಹೇಳ್ತಾರೋ, ಯಾವ ರೀತಿಲಿ ನಮ್ಮ ಮೇಲೆ ನೆಗಾಡ್ತಾರೋ, ಅವೆಲ್ಲ ವಯಸ್ಸಾದ್ಮೇಲೆ ಶುರು ಆಯ್ತದೆ. ಅದಕ್ಕೋಸ್ಕರ ನನ್ನ ಸ್ನೇಹಿತರಿಗೆ, ನನ್ನ ಮಕ್ಕಳಿಗೆ, ನಿಮಗೊಂದ್ಸಲ ಏನಂತಂದ್ರೆ, ಸ್ಟೇಜ್ ಮೇಲೆ ಬಂದು ಒಂದು ಪ್ರದರ್ಶನ ಮಾಡೋ ಅವಕಾಶ ಸಿಕ್ಕರೆ ದಯವಿಟ್ಟು ಹಿಡಿಬೇಕು ಅವಕಾಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೊರಗಡೆ ಹೋದ್ರೆ ಅವಕಾಶ ಸಿಗೋದು ಕಡಿಮೆ. ಇಲ್ಲಿ ತಪ್ಪು ಮಾಡೋದು ತಿದ್ದುಪಡಿ ಮಾಡ್ಕೊಳ್ಳೋಕೆ ನಮ್ಮ ಟೀಚರ್ಸ್ ಕಲ್ಸ್ಕೊಡ್ತಾರೆ. ಅದೇ ರೀತಿ ಇಲ್ಲಿ ಯಾರು ನೆಗಾಡೋದು ಆಗಿಲ್ಲ. ಯಾಕಂದ್ರೆ ನಾವೆಲ್ಲ ನಿಂತಂದ್ರೆ ಮಕ್ಕಳಿಂದ ಬಂದಿರೋರಿಗೆ ಪ್ರೋತ್ಸಾಹ ಅಂತ ಕೆಲಸ ಆಗಬೇಕು. ನನ್ನ ಹತ್ರ ನೋಡಿ, ಈ ಹುಡುಗಿರು ಬರ್ತಾರೆ, ನಮ್ಮ ಹುಡುಗಿರು ಕರೆಂಟ್ ಹೋಗಿ ಮಧ್ಯದಲ್ಲಿ ಅವ್ರು ಯಾಕೆ ಕಾರಣಕ್ಕೂ ಧೈರ್ಯ ಕಡಿಮೆ ಮಾಡ್ಕೊಂಡಿಲ್ಲ. ಕರೆಕ್ಟ್ ಅಲ್ವಾ? ಅದೆಲ್ಲರೂ ಮಾಡ್ಕೊಳಕ್ಕೆ ಹಾಗೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಷನ್. ಅದಕ್ಕೋಸ್ಕರ ಸ್ಟೇಜ್ ಮೇಲೆ ಬಂದು ತಪ್ಪಾದ್ರೂ ಪರವಾಗಿಲ್ಲ, ಒಂದು ಬೇರೆ ತಪ್ಪಂತಂದ್ರೆ ಬೇರೆ ಹಾಕೋಬೇಡಿ. ಒಂದು ರೀತಿಲಿ ಬೇರೆ ರೀತಿಲಿ ಒಂದು ಸ್ವಲ್ಪ ಈಗಲೇ ಆಗದೆ ಆದ್ರೂ ತಪ್ಪಾಗಿದ್ರು ಧೈರ್ಯದಲ್ಲಿ ನಮ್ಮ ಭರತನಾಟ್ಯ ಹೆಸರುಗಳಲ್ಲಿ ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆ ಇಲ್ಲೇ ಪ್ರೋತ್ಸಾಹ ಕೊಟ್ಟು ನಾವು ಈ ತರ ಕಾರ್ಯಕ್ರಮ ಮಾಡೋಣ. ಶ್ರೀದೇವಿ ಮೇಡಮ್, ನಮ್ಮ ಕರ್ನಾಟಕ ಸಂಸ್ಕೃತಿ ಹಾಗೆ ಅವ್ರ ಪರಗಂಟ ನೀವು ಕರೆಯಕ್ ಹೋಗ್ಬೇಡಿ. ಅವ್ರು ವರ್ಷಕ್ಕೆ ಒಂದ್ಸಲಿ ಬರ್ತಾರೋ 5 ವರ್ಷಕ್ಕೆ ಒಂದ್ಸಲಿ ಬರ್ತಾರೋ ಮುಖ್ಯ ಅಲ್ಲ. ವರ್ಷಕ್ಕೆ ಒಂದು ನಮ್ಮ ಈ ಮಕ್ಕಳಿಂದಲೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ನಾನು ನಿಮ್ಮ ಜೊತೆಲಿ ಭಾಗವಹಿಸ್ತೀನಿ. ಅದೇ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಇಲ್ಲಿ ಬರೀ ಕೂಗಾಟ ಕ್ರಿಯಾದಲ್ಲ, ಇಲ್ಲಿ ಸ್ಟೇಜ್ ಮೇಲೆ ಬಂದೇ ಕೂಗಾಟ ಆಡಬೇಕು ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ. ಈ ಒಂದು ಪ್ರತಿಭೆಯನ್ನು ಬೆಂಬಲಿಸುವ ಒಂದು ಉದ್ದೇಶವೂ ಹೌದು. ಈ ನಮ್ಮ ಸಂಸ್ಕೃತಿ ಇನ್ನೂ ಹೆಚ್ಚು ಬೆಳೆಯಲಿ, ನಮ್ಮ ಮಕ್ಕಳು ಇದರ ಉಪಯೋಗವನ್ನು ಪಡೆಯಲಿ ಅಂತ ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹಬ್ಬದ ವಾತಾವರಣದ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಹಾಗಾಗಿ ಹಬ್ಬಕ್ಕೆ ಮನೆಗೆ ನೆಂಟರುಗಳು ಬಂದಾಗ ಎಷ್ಟು ಸಂತೋಷ ಆಗುತ್ತೋ ಹಾಗೆ ನಮ್ಮೆಲ್ಲ ಮಕ್ಕಳು ನಿಮ್ಮೆಲ್ಲರನ್ನ ನೋಡಿ ಬಹಳ ಸಂತೋಷವನ್ನ ಪಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಕ್ಕಳ ಮುಖದಲ್ಲಿ ನಗುವನ್ನು ನೋಡಿ ನಮ್ಮೆಲ್ಲರಿಗೂ ಸಹ ಸಂತೋಷ ಆಗ್ತಾ ಇದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಡೀ ಕಾರ್ಯಕ್ರಮವನ್ನ ಒಂದು ಶಿಸ್ತುಬದ್ಧವಾಗಿ ಯಶಸ್ವಿಗೊಳಿಸಿಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಪರವಾಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಪರವಾಗಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದಂತಹ ಒಂದು ವಂದನೆಗಳನ್ನು
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಾಲ್ಮೀಕಿ ಸಮಾಜವನ್ನ ಟೀಕಿಸಿರುವ ಮಾಜಿ ಸಂಸದ ರಮೇಶ್ ಹತ್ಯೆ ವಿರುದ್ಧ
ಜಾತಿ ನಿಂದನೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ವಾಲ್ಮೀಕಿ ಸಮಾಜವನ್ನ ಟೀಕಿಸಿರುವ ಮಾಜಿ ಸಂಸದ ರಮೇಶ್ ಹತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು ಹಾಗೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಎಆರ್ ರಾಜನಾಯ್ಕ್ ನೇತೃತ್ವದಲ್ಲಿ ಪಟ್ಟಣದ ಪೊಲೀಸರಿಗೆ ಮನವಿ ಸಲ್ಲಿಸಿದರು. ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಆರ್ ರಾಜನಾಯ್ಕ್ ಮಾತನಾಡಿ, ಮೊನ್ನೆ ಬೆಳಗಾವಿಯ ಬಿಕೆ ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ವೇಳೆ ಚಿಕ್ಕೋಡಿ ಮಾಜಿ ಸಂಸದ ಬೆಲ್ಲದ ಬಾಗೇವಾಡಿಯ ರಮೇಶ್ ಕತ್ತಿ ತಂದೆ ವಿಶ್ವನಾಥ ಕತ್ತಿ ಲಿಂಗಾಯತ ಜಾತಿ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ತನ್ನ ಬೆಂಬಲಿಗರೊಂದಿಗೆ ಮಾತನಾಡುತ್ತಾ ಸಾರ್ವಜನಿಕವಾಗಿ ವಾಲ್ಮೀಕಿ ಬೇಡನಾಯಕ ಜನಾಂಗವನ್ನ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ವಾಲ್ಮೀಕಿ ಸಮಾಜಕ್ಕೆ ಅವಮಾನಿಸಿದ್ದು, ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕಲಾಗಿದೆ. ರಾಜ್ಯಾದ್ಯಂತ ಇರುವ ಎಲ್ಲಾ ವಾಲ್ಮೀಕಿ ಸಮುದಾಯದ ಜನರ ಮನಸ್ಸಿಗೆ ತೀವ್ರ ನೋವುಂಟಾಗಿದೆ. ನಮ್ಮ ವಾಲ್ಮೀಕಿ ಸಮಾಜ ರಾಜ್ಯದಲ್ಲಿ 70 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದೆ. ಆದರೂ ನಾವು ಯಾವುದೇ ಸಮಾಜಕ್ಕೂ ನೋವುಂಟು ಮಾಡದೆ ಎಲ್ಲ ಸಮಾಜ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಜೀವನ ನಡೆಸಿಕೊಂಡು ಹೋಗುತ್ತಿದ್ದೇವೆ. ಇಂತಹ ಸಮಾಜದ ಬಗ್ಗೆ ಅವಹೇಳನಕಾರಿ ಪ್ರಚೋದನೆ ಮಾತುಗಳನ್ನು ರಮೇಶ್ ಕತ್ತಿ ಹಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ತಿಳಿಸಿದರು. ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಜಿಪಿ ರಾಜು ಮಾತನಾಡಿ, ವಾಲ್ಮೀಕಿ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿರುವ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಅಕ್ಕಿ ಹೆಬ್ಬಾಳು ಮಹೇಶ್ ನಾಯಕ್, ರಾಜನಾಯಕ, ಗ್ಯಾಸ್ ತಮ್ಮಯ್ಯ, ಸ್ವಾಮಿ ನಾಯಕ್, ಬೊಮ್ಮರಾಯಿ ನಾಯಕ್, ಶಿವನಾಯಕ್, ಸಿದ್ದರಾಜು, ರಮೇಶ್ ಚಂದ್ರ ನಾಯಕ್, ಕಾಮನಹಳ್ಳಿ ಮಂಜುನಾಯಕ್, ಆನಂದ್ ನಾಯಕ್, ಬೈರ ನಾಯಕ್, ಬೋಜ ನಾಯಕ್, ಮಂಜು ನಾಯಕ್, ಶೇಖರ್ ನಾಯಕ್, ಮಹಾದೇವ್, ಶಶಾಂಕ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ನಮ್ಮ ಸಮಾಜದ ವಿರುದ್ಧ ಬ್ಯಾಡ್ರೋ ಅನ್ನುವಂಥ ವಿಚಾರವನ್ನು ಬಳಸಿಕೊಂಡು ನಾಯಕ ಸಮಾಜಕ್ಕೆ ಏನು ಅವಹೇಳನಕಾರಿಯ ಮಾತನಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಸಮಾಜದ ಲಾಭವನ್ನು ಪಡ್ಕೊಂಡು ಸಮಾಜದಿಂದ ಗೆದ್ದು ಸಮಾಜದವರ ಬೆಂಬಲ ತಗೊಂಡು ಅವರು ಸಮಾಜದ ಸಹಕಾರಗಳಿಂದ ಇವತ್ತು ಬೆಳೆದು ಈ ಮಟ್ಟಕ್ಕೆ ಬಂದು ಇವತ್ತು ನಮ್ಮ ಸಮಾಜವನ್ನು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಯಾಕೆ ಅಂತ ಅಂದರೆ ಇವರು ಇವತ್ತು ಯಾರ್ದೋ ವೈಯಕ್ತಿಕವಾಗಿ ಅವರ ರಾಜಕಾರಣವನ್ನು ಮಾಡೋಕ್ಕೆ ಬಂದು ಮೀಸೆ ತಿರುವ ಮೂಲಕ ನಮ್ಮ ಸಮಾಜವನ್ನು ಅವಹೇಳನಕಾರಿ ಮಾಡ್ತಾರೆ. ಅಲ್ಲಿಗೆ ನಮ್ಮ ಸಮಾಜ ನಿಜವಾಗ್ಲೂ ಯಾರ ಸಮಾಸಕ್ಕೂ ಹೋಗ್ದಂಗೆ ತಾಳ್ಮೆಯಿಂದ ಶಾಂತಿಯುತವಾಗಿ ಎಲ್ಲ ಸಮಾಜದ ಜೊತೆ ಪ್ರೀತಿ ವಿಶ್ವಾಸವನ್ನು ಬಳಸ್ಕೊಂಡಿರ್ತಕ್ಕಂಥ ಸಮಾಜವನ್ನು ಪದೇ ಪದೇ ಕೆಣಕಿ ಅವರು ನಮ್ಮ ಸಮಾಜವನ್ನು ಅವಹೇಳನ ಮಾಡ್ತಾ ಇರ್ತಕ್ಕಂಥದ್ದನ್ನು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ಮತ್ತು ಈ ಸಮಾಜದಲ್ಲಿ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಂಥವ್ರಿಗೆ ಒಂದು ಸಂದೇಶ ಆಗಬೇಕು. ಆ ಕಾರಣದಿಂದ ಜಾತಿ ನಿಂದನೆ ಕೇಸನ್ನು ಇವ್ರ ಮೇಲೆ ಹಾಕಿ ಕಾನೂನಾತ್ಮಕವಾಗಿ ಇವರಿಗೆ ಶಿಕ್ಷೆ ಆಗಬೇಕು. ಅದು ನಮ್ಮ ಕೃಷ್ಣರಾಜಪೇಟೆ ತಾಲೂಕು ನಾಯಕ ಸಮಾಜದ ವತಿಯಿಂದ ಸಮಾಜದ ಪರವಾಗಿ ತೀವ್ರವಾಗಿ ಖಂಡಿಸ್ತಾ ಒತ್ತಾಯಿಸ್ತೀವಿ. ಅವರು ಇಂಥ ಅವಹೇಳನ ಮಾತನ್ನ ಮಾತಾಡಬಾರ್ದಾಗಿತ್ತು. ಅವರು ಈ ಥರ ಮಾತಾಡಿ ಇಡೀ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಧಕ್ಕೆಯನ್ನು ತಂದಿರ್ತಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ಕರ್ನಾಟಕದ 70 ಲಕ್ಷ ಜನಸಂಖ್ಯೆ ಅವರಿಗೆ ಒಂದು ಅವಮಾನ ಮಾಡಿದಂಗಾಗಿದೆ. ಅವ್ರ ಮುಂದೆ ಒಳ್ಳೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಅದಲ್ಲದೆ ಮತ್ತೆ ಇದೇ ರೀತಿ ನಮ್ಮ ಸಮಾಜಕ್ಕೆ ಯಾರು ಮಾತಾಡ್ತಾರೋ ಅವ್ರನ್ನೆಲ್ಲ ಖಂಡಿಸಬೇಕಾಗುತ್ತೆ ಅಂತೇಳಿ ನಾವು ತಾಲೂಕು ನಾಯಕ ಜನಾಂಗದ ಪರವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಜಾಗೃತಿ ಟ್ರಸ್ಟ್ ವತಿಯಿಂದ ಕೆಂಪಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಅಕ್ಕಮಹಾದೇವಿ ಸಭಾಂಗಣ, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಜಾಗೃತಿ ಟ್ರಸ್ಟ್ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆಯುತ್ತಿರುವ ನಗೆಹಬ್ಬ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯಾದ ಹಾಸನ ನಗರದ ಶಿಕ್ಷಕಿ, ಸಾಮಾಜಿಕ ಚಿಂತಕಿ, ಸಾಹಿತಿ, ಪತ್ರಕರ್ತರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು, ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ, ಬಹುಮುಖ ಪ್ರತಿಭೆ, ಸದಾ ಕ್ರಿಯಾಶೀಲರಾಗಿರುವ ಹಾಗೂ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಯಲ್ಲಿ ಪದಾಧಿಕಾರವನ್ನ ಪಡೆದು ಕಾರ್ಯನಿರ್ವಹಿಸುತ್ತಿರುವ, ನೂರಾರು ಪ್ರಶಸ್ತಿಗಳನ್ನು ಪಡೆದಿರುವ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದು ಗುರುತಿಸಿಕೊಂಡಿರುವ ಮಹಿಳಾ ಸಾಧಕಿಯಾದ, ಮಹಿಳಾ ಹೋರಾಟಗಾರ್ತಿಯಾದ, ಕನ್ನಡ ಪರ ಹೋರಾಟಗಾರ್ತಿಯಾದ
ಸಮಾಜ ಸೇವಕಿ, ಸಂಘಟಕಿಯಾದ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಹಿತ್ಯಿಕವಾಗಿ ಸೇವೆ ಸಲ್ಲಿಸಿರುವ ಹಾಗೂ ಹಲವಾರು ಪ್ರಕಾರಗಳಲ್ಲಿ 12ಕ್ಕೂ ಹೆಚ್ಚು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿ ಹಲವು ಕೃತಿ ಬಿಡುಗಡೆಗೆ ಸಿದ್ಧವಾಗುತ್ತಿದ್ದು, ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿರುವ ಹಾಗೂ ಅಂಕಣಗಾರ್ತಿಯಾಗಿ ಹಲವಾರು ಪ್ರಕಾರಗಳಲ್ಲಿ ಪತ್ರಿಕೆಗಳಿಗೆ ಬರೆಯುತ್ತಿರುವ ಎಚ್.ಎಸ್. ಪ್ರತಿಮಾ ಹಾಸನ್ ರವರನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಆಯ್ಕೆ ಮಾಡಿ ಪ್ರತಿಷ್ಠಿತವಾದ ಕೆಂಪಮ್ಮ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಎಂ.ಎಸ್. ನರಸಿಂಹಮೂರ್ತಿಯವರ ಬಂಟಿ ಹೇಳಿದ ಕಥೆಗಳು ಕೃತಿ ಬಿಡುಗಡೆ ಹಾಗೂ 76ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ನಾಗೇಶ್, ವೈ.ವಿ. ಗುಂಡೂರಾವ್, ಎಚ್. ಡುಂಡಿರಾಜ್, ಅಪ್ಪಣ್ಣ ಮೇಟಿಗೌಡ, ಡಾಕ್ಟರ್ ಎಚ್.ಎಂ. ರಘುಕೋಟಿ ಇನ್ನೂ ಹಲವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದಡಿಘಟ್ಟ ಗ್ರಾಮದ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಸಿಡಿಲುಕಲ್ಲು ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಗಡಿಯಲ್ಲಿರುವ ದಡಿಘಟ್ಟ ಗ್ರಾಮದ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಸಿಡಿಲುಕಲ್ಲು ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು. ಈ ಭಾಗದ ಶಕ್ತಿ ದೇವತೆಯಾಗಿರುವ ಶ್ರೀ ದಡಿಘಟ್ಟದಮ್ಮನವರನ್ನ ಚಲ್ಯ, ಕುಂಬೇನಹಳ್ಳಿ, ದಡಿಘಟ್ಟ ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಕೆಆರ್ಪೇಟೆ, ನಾಗಮಂಗಲ, ಚನ್ನರಾಯಪಟ್ಟಣ ತಾಲೂಕುಗಳಿಗೆ ಹೊಂದಿಕೊಂಡಂತೆ ಇರುವ ದಡಿಘಟ್ಟ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಸಿಡಿಲುಕಲ್ಲು ಜಾತ್ರಾ ಮೇಳದಲ್ಲಿರುವ ದೇವರ ಮಂಟಪದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಶ್ರೀ ಲಕ್ಷ್ಮೀದೇವಿ ಮತ್ತು ಮೈಲಾರ ಲಿಂಗೇಶ್ವರ, ಶ್ರೀ ದೊಡ್ಡಯ್ಯ ಸ್ವಾಮಿ, ಶ್ರೀ ಚಿಕ್ಕಯ್ಯ ಸ್ವಾಮಿ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಂಡ್ಯ, ಹಾಸನ ಜಿಲ್ಲೆಗಳ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ಹಣ್ಣು, ಕಾಯಿ ಸಮರ್ಪಿಸಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಮಾಡಿ ಪುನೀತರಾದರು. ಶ್ರೀ ಲಕ್ಷ್ಮೀದೇವಿಯು ಹೆಣ್ಣು ಮಕ್ಕಳು ಪರಸ್ಪರ ಕೈ ಹಿಡಿದು ಉಪ್ಪುಪ್ಪೆ ಕುಣಿತ ಕುಣಿಯಲು ಆರಂಭಿಸಿದಾಗ ದೇವರು ಸಹ ಹೆಣ್ಣು ಮಕ್ಕಳ ಹೆಜ್ಜೆಯೊಂದಿಗೆ ಹೆಜ್ಜೆ ಹಾಕುತ್ತಾ ಸಾಗಿದ್ದು ವಿಶೇಷವಾಗಿತ್ತು. ಸಿಡಿಲುಕಲ್ಲು ಜಾತ್ರೆಗೆಂದು ತವರಿಗೆ ಬಂದಿದ್ದ ನೂರಾರು ಹೆಣ್ಣು ಮಕ್ಕಳನ್ನ ಸಂತೋಷಪಡಿಸಿತು. ಪಾಂಡವರು ಅಜ್ಞಾತವಾಸದ ವೇಳೆ ತಂಗಿದ್ದರು ಎಂಬ ಪ್ರತೀತಿ ಇರುವ ಸಿಡಿಲುಕಲ್ಲು ಜಾತ್ರಾ ಮೈದಾನದಲ್ಲಿ ಪಾಂಡವರ ಕಾಲದಲ್ಲಿ ಪಾಂಡವರು ಅಣ್ಣೆಕಲ್ಲಿನ ಆಟ ಆಡುತ್ತಿದ್ದರು ಎನ್ನಲಾಗುವ ಬೆಟ್ಟದ ಮೇಲೆ ನಿಂತಿರುವ ಸ್ಥಳದಲ್ಲಿ ನಡೆಯುವ ಈ ಜಾತ್ರೆಗೆ ಸಿಡಿಲುಕಲ್ಲು ಜಾತ್ರೆ ಎಂದು ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಸಹೋದರರಾದ ಬೆಟ್ಟದಹಳ್ಳಿಯ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ, ಶ್ರೀ ದೊಡ್ಡಯ್ಯ ಸ್ವಾಮಿ, ಶ್ರೀ ಚಿಕ್ಕಯ್ಯ ಸ್ವಾಮಿ ದೇವರುಗಳ ಪೂಜಾ ಕುಣಿತವು ಜಾತ್ರೆಯ ರಂಗನ್ನ ಹೆಚ್ಚಿಸಿತು. ಜಾತ್ರೆಯ ಅಂಗವಾಗಿ ಓಕಳಿ, ಬಾಯಿಬೀಗ, ಜಾತ್ರಾ ಮಹೋತ್ಸವ, ಸಗ್ಗದ ಬಾಗಿಲು ನುಗ್ಗುವುದು ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಜಾತ್ರಾ ಮಹೋತ್ಸವದ ನೇತೃತ್ವವನ್ನ ದಡಿಘಟ್ಟ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಯುವಕರ ಸಂಘ ಹಾಗೂ ಗ್ರಾಮದ ಮುಖಂಡರು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಜಾತ್ರಾ ಮಹೋತ್ಸವದಲ್ಲಿ ದಡಿಘಟ್ಟ, ಬೆಟ್ಟದಹಳ್ಳಿ, ಚಲ್ಯ, ಕುಂಬೇನಹಳ್ಳಿ, ಜುಟ್ಟನಹಳ್ಳಿ, ಬ್ಯಾಡರಹಳ್ಳಿ, ಸಂತೆಬಾಚಹಳ್ಳಿ, ದೊಡ್ಡ ಕ್ಯಾತನಹಳ್ಳಿ, ಚಿಕ್ಕ ಕ್ಯಾತನಹಳ್ಳಿ, ಕಿಕ್ಕೇರಿ, ಲಕ್ಷ್ಮೀಪುರ, ಗಂಧನಹಳ್ಳಿ, ಅಗ್ರಹಾರ ಬಾಚಳಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಸಾವಿರಾರು ಮಂದಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು. ಶ್ರವಣಬೆಳಗೊಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಯುವ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ದಡಿಘಟ್ಟ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಂಗಳೂರಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ನಗೆಹಬ್ಬ ಕಾರ್ಯಕ್ರಮದಲ್ಲಿ ಹಾಸನದ ಎಚ್.ಎಸ್. ಪ್ರತಿಮಾ ರವರಿಗೆ ಕೆಂಪಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.